ಕಲಬುರಗಿಯಲ್ಲಿ ನೋಡಿ ಆಂದೋಲನ, ಅಲ್ಲಿ ನೋಡಿ ಎಷ್ಟು ಹೋರಾಟ ಮಾಡಿದರು. ಯಾರು ಸರಿ, ಯಾರಿಗೋಸ್ಕರ? ಯಾರವ? ದೇಶದ್ರೋಹಿ ಖಮಾಣಿ. ಅವ ತಿರ್ಕೊಂಡಿದ್ದಕ್ಕ ಶಿವಮೊಗ್ಗದಲ್ಲೇ ಮುಸ್ಲಿಂ ಮಹಿಳೆ ಹೇಳಿಕೆ ಎಂಥದ್ದು ಕೊಡ್ತಾಳು? ಒಬ್ಬ ಖಮಾಣಿಯನ್ನು ಕೊಂದಿದ್ದೀರಿ, ನಮ್ಮ ತಂದೆ ಸಮಾನ, ನಾವು ಎಲ್ಲರೂ ಸೇರಿ 100 ಜನಕ್ಕೆ ಕಮಾಣಿಯನ್ನು ತಯಾರು ಮಾಡ್ತದ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ, ಏನು ಅದ್ಭುತವಾದಂಥ, ಇನ್ನೂ ಜಗತ್ತೇ ಕಣ್ಣು ತೆಗೆದಿಲ್ಲ. ಭಾರತ 4 ವೇದಗಳನ್ನು ಸೃಷ್ಟಿ ಮಾಡ್ತದ. ಏನು ಭಾರತದ ತಾಕತ್ತು? ಇನ್ನು ಬರವಣಿಗೆ ಗೊತ್ತಿಲ್ಲ, ಕಾಗದ ಗೊತ್ತಿಲ್ಲ, ಮಂತ್ರಗಳ ಗೊತ್ತಿಲ್ಲ. ಆವಾಗಿನ 10,000 ವರ್ಷಗಳ ಹಿಂದೆ ಭಾರತ 4 ವೇದಗಳನ್ನು ಈ ಭೂಮಂಡಲಕ್ಕೆ ಕೊಡ್ತದ. ಅದ್ಭುತವಾದಂಥ ಗ್ರಂಥಗಳು, ಏನಲ್ಲಿಯ ಸೂತ್ರಗಳು, ಏನು ಅದ್ಭುತವಾದಂಥ ವಿಚಾರಧಾರೆಗಳು ಈ ಜಗತ್ತಿಗೆ ಕೊಡ್ತದ. ವೇದಗಳನ್ನು ಕೊಟ್ಟಿದ್ದು ಅನ್ನೋ ತಡ ಇಲ್ಲ. 108 ಉಪನಿಷತ್ತುಗಳು ಈ ದೇಶದಲ್ಲಿ ಹೊರಗೆ ಹೊಮ್ಮುತ್ತಾವ. ಅದ್ಭುತವಾದಂಥ 18 ಪುರಾಣಗಳು ಈ ದೇಶದಲ್ಲಿ ಹೊರಹೊಮ್ಮುತ್ತವೆ. ಏನು ಅದ್ಭುತವಾದಂಥ 2 ಮಹಾಕಾವ್ಯಗಳು, ರಾಮಾಯಣ, ಮಹಾಭಾರತ, ಅದ್ಭುತವಾದಂಥ 2 ಕಾವ್ಯಗಳು. ಏನಲ್ಲಿ ಜೀವನ, ಏನು ಜೀವನದ ಪದ್ಧತಿ, ಬದುಕು, ಹಿಂದುತ್ವದ ಏನೈತಲ್ಲ, ಈ ಕಾವ್ಯಗಳ, ಗ್ರಂಥಗಳ, ಉಪನಿಷತ್ತುಗಳ ಬದುಕು ಒಂದು ಪದ್ಧತಿಯೇ ಹಿಂದುತ್ವ. ಏನು ಅದ್ಭುತವಾದಂಥ 2 ಮಹಾಕಾವ್ಯಗಳನ್ನು ಹೊರಗೆ ತತ್ತು. ಮಹಾಕಾವ್ಯಗಳನ್ನು ಹೊರಗೆ ಬಂದ ತಕ್ಷಣ ಈ ದೇಶದಲ್ಲಿ ಅದ್ಭುತವಾದಂಥ ದಾರ್ಶನಿಕರು ಹೊರಗೆ ಬಂದರು. ಚಾರ್ವಾಕ ದರ್ಶನ, ಜೈನ ದರ್ಶನ, ಬೌದ್ಧ ದರ್ಶನ, ಸಾಂಖ್ಯ, ಯೋಗ, ನ್ಯಾಯ, ವೈಶೇಷಿಕ, ಪೂರ್ವ ಮೀಮಾಂಸೆ, ಉತ್ತರ ಮೀಮಾಂಸೆ, ಶಂಕರರ ಅದ್ವೈತ ದರ್ಶನ, ಮಧ್ವಾಚಾರ್ಯ, ರಾಮಾನುಜಾಚಾರ್ಯ, ಏನು ಅದ್ಭುತವಾದಂಥ ಶರಣರು, ಸಂತರು, ದಾಸರು ಇಲ್ಲಿಯವರೆಗೆ ಭಾರತದ ದೊಡ್ಡದಂಥ ಕೊಡುಗೆಗಳನ್ನು ಕೊಡ್ತಾ ಬಂತು. ಯಾವ ದೇಶದಲ್ಲಿ ಇಷ್ಟು ಗ್ರಂಥಗಳಿಲ್ಲ, ಇನ್ನೂವರೆಗೆ ಭಾರತೀಯರಿಗೆ ಓದಕ್ಕಾಗಿದ್ದಿಲ್ಲ. ಏನಿಲ್ಲಿಯ ವಿಜ್ಞಾನ? ಭಾರತಕ್ಕೆ ಶೂನ್ಯವನ್ನು ಕೊಟ್ಟವರು, ಜಗತ್ತಿಗೆ ಶೂನ್ಯವನ್ನು ಕೊಟ್ಟವರು ಹಿಂದೂಗಳು. ಜಗತ್ತಿಗೆ ಪುಷ್ಪಕ ವಿಮಾನ ಕೊಟ್ಟವರು ಹಿಂದೂಗಳು. ಏನು ಅದ್ಭುತವಾದಂಥ ಇಲ್ಲಿಯ ವಿಜ್ಞಾನ, ಇಲ್ಲಿಯ ಆಯುರ್ವೇದಿಕ್ ಶಾಸ್ತ್ರ, ಚರಕ, ಶುಶ್ರೂಷು ಎಷ್ಟು ಅದ್ಭುತವಾದಂಥದ್ದು ನೋಡಿ. ಆದರೆ ಇಲ್ಲಿಯ ಬದುಕುವ ಪದ್ಧತಿ ಎಷ್ಟು ಚೆನ್ನಾಗಿದೆ ನೋಡಿ. ನಮ್ಮ ರೈತ ಅವನು ಹೇಳ್ತಾನ, ಏನು ಅದ್ಭುತವಾದಂಥ ಮಂತ್ರ ಹೇಳ್ತಾನ, ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಲಿ, ಎಳ್ಳು ಜೀರಿಗೆ ಬೆಳೆಯೋಳ ಭೂಮಿ ತಾಯಿಯನ್ನ ಎದ್ದೊಂದಗಳಿಗೆ ನೆನೆದೇನ. ಇದು ಹಿಂದೂ ಸಂಸ್ಕೃತಿ. ಇಂಥ ನೆಲ ಜಲ ಬದುಕುವ ಪದ್ಧತಿಗೆ ಕೆಲವೊಂದಿಷ್ಟು ಜನ ಹಿಂದೂ ಅಂದರೆ ಅಶ್ಲೀಲ ಶಬ್ದ ಹೇಳಿದಾರಿಲ್ಲೋ. ಹಿಂದೂಗಳಂದ್ರೆ ಚಾರಿತ್ರ್ಯಹೀನರು, ಅಂಧಕಾರದಲ್ಲಿರೋರು, ಮೂಢರು ಅಂತ ವರ್ಣನೆ ಕೆಲವೊಂದಿಷ್ಟು ಮಂದಿ ಮಾಡ್ತಾ ಇದ್ದಾರೆ. ಇಲ್ಲಿಯ ಬದುಕುವ ಪದ್ಧತಿ ಎಷ್ಟು ಚೆನ್ನಾಗಿದೆ. ಶರಣರು ಕಲಿಸಿದ್ರು, ಬೆಳಗ್ಗೆ ಎದ್ದ ತಕ್ಷಣ ಶರಣು ಶರಣಾರ್ಥಿ ನಮಸ್ಕಾರ, ರಾಮ್ ರಾಮ್, ಏನು ಪದ್ಧತಿ, ಎಷ್ಟು ಅದ್ಭುತವಾದಂಥ ಬದುಕನ್ನು ಕಲಿಸಿದ್ದಾರೆ. ಆದ್ರೆ ಇಲ್ಲಿವರೆಗೆ ನೋಡುತ್ತಾ ಇದ್ದೇವೆ, ಇಲ್ಲಿಯ ಶಿಕ್ಷಣ ಪದ್ಧತಿ ಯಾವ ದೇಶದಲ್ಲಿಯೂ 260 ರಾಷ್ಟ್ರಗಳಲ್ಲಿ ಯಾವ ದೇಶದಲ್ಲೂ ಶಿಕ್ಷಣ ಪದ್ಧತಿ ಇಲ್ಲ. ನಮ್ಮ ದೇಶದಲ್ಲೇ ವೇದಗಳ ಕಾಲ, ಉಪನಿಷತ್ತುಗಳ ಕಾಲ, ರಾಮಾಯಣ ಮಹಾಭಾರತ ಕಾಲದಲ್ಲೇ ಗುರುಕುಲಗಳಿದ್ದು. ಎಂಥ ಗುರುಕುಲಗಳು? ನಳಂದ, ತಕ್ಷಶಿಲ, ಎಂಥ ವಿಶ್ವವಿದ್ಯಾಲಯಗಳು. ಈಗ ವಿಶ್ವವಿದ್ಯಾಲಯ ಇಂಡಿಯಾದಲ್ಲಿ ಇಲ್ತೆ ಗೊತ್ತಿಲ್ಲ. ನಳಂದ ವಿಶ್ವವಿದ್ಯಾಲಯ 1ನೇ ಶತಮಾನಕ್ಕಿಂತ ಪೂರ್ವದಲ್ಲೇ ಏನು ಅದ್ಭುತವಾದಂಥ ಗ್ರಂಥಗಳು. ಎಷ್ಟಂತಂದ್ರ 10,000ಕ್ಕಿಂತ ಹೆಚ್ಚು ಗ್ರಂಥಗಳು ನಳಂದ ವಿಶ್ವವಿದ್ಯಾಲಯದಲ್ಲಿತ್ತು. ಈಗಿನ ಮುಂದುವರೆದಂಥ ರಾಷ್ಟ್ರ ಯಾರು? ಚೀನಾದ ಹುಯೆನ್ ತ್ಸಾಂಗ್ ನಮ್ಮ ನಳಂದ ವಿಶ್ವವಿದ್ಯಾಲಯಕ್ಕೆ ಅಧ್ಯಯನ ಮಾಡಲು ಬರುತ್ತಾನೆ. ಎಂಥ ಸಂಸ್ಕೃತಿ, ಏನು ಪದ್ಧತಿ, ಏನು ಬದುಕುವ ಕಲೆ. ಆದರೆ ನಳಂದ ವಿಶ್ವವಿದ್ಯಾಲಯಕ್ಕೆ ಬೆಂಕಿ ಹಚ್ಚಿದವರು ಯಾರು? ಇಲ್ಲಿಯ ಸಂಸ್ಕೃತಿಯನ್ನು ಹಾಳು ಮಾಡಿದಂಥವ್ರು ಯಾರು?
ಇಲ್ಲಿಯ ಜನಾಂಗವನ್ನ ಕೆಡಿಸಿದಂಥವ್ರು ಯಾರು? ಇನ್ನುವರೆಗೆ ಭಾರತೀಯರು ಹಿಂದೂಗಳಾದಂಥ ನಾವೆಲ್ಲ ಒಂದರ ದೇಶದ ಮೇಲೆ ಅಟ್ಯಾಕ್ ಮಾಡಿದ್ದೇವೆ, ಒಂದರ ದೇಶದ ಸಂಸ್ಕೃತಿಯನ್ನು ಹಾಳು ಮಾಡಿದ್ದೇವೆ. ಭಾರತೀಯರು ವಿಶ್ವದ ತುಂಬ ಬೇಕಾದಲ್ಲಿ ಹೋದರೂ ಬದುಕುವ ಪದ್ಧತಿಯನ್ನು ಕಲಿಸೋರು ಯಾರಾದರೂ ಇದ್ರ ಅದು ನನ್ನ ಹಿಂದೂ ಧರ್ಮದವರು ಮಾತ್ರ ಸಾಧ್ಯತೆ ಅದ. ಆದರೆ ನಳಂದ ವಿಶ್ವವಿದ್ಯಾಲಯನ ಹಾಳು ಮಾಡಿದವರು ಯಾರು? ಭಕ್ತಿಯಾರ್ ಖಿಲ್ಜಿ, ಲಪಂಗ್ರ ಆಗಮನ. ಇಸ್ಲಾಂ ರಾಷ್ಟ್ರ ಜಗತ್ತಿಗೆ ಏನು ಕೊಡ್ತು? ಒಂದು ಸಲ ವಿಚಾರ ಮಾಡಿ, ಇಸ್ಲಾಂ ರಾಷ್ಟ್ರ ಜಗತ್ತಿಗೆ ಏನು ಕೊಡ್ತು? ಗಜನಿ, ಗೋರಿ, ಬಾಬರ್, ತುಘಲಕ್, ಆದಿಲ್ ಶಾಹಿ, ಟಿಪ್ಪುನವರೆಗೆ ವಿಚಾರ ನೋಡಿ. ಇಲ್ಲಿವರೆಗೆ ಇತಿಹಾಸ ತುಂಬ ನೋಡಿ ಯಾರನ್ನು ಕೊಟ್ಟಿದೆ ಈ ದೇಶದಲ್ಲಿ ಎಲ್ಲ ಹೆಸರುಗಳು ನೋಡಿ. ಬಾಬರ್ ಏನ್ ಮಾಡ್ಯ ನೋಡಿ, ಗಜನಿ ಏನ್ ಮಾಡ್ಯ ನೋಡಿ, ತುಘಲಕ್ ಏನ್ ಮಾಡ್ಯ ನೋಡಿ. ಇಲ್ಲಿಯ ಮಂದಿರಗಳನ್ನ ಸರ್ವನಾಶ. ವೇದಿಕೆ ಮೇಲೆ ಶಿಕ್ಷಕರು ಇದ್ರು ಇರಬಹುದು. ಜನವರಿ 26 ಆಗಸ್ಟ್ 15 ಬಂದ್ರ ನಮ್ಮ ಎಲ್ಲ ಶಾಲೆಗಳಲ್ಲಿ ಮಕ್ಕಳಿಗೆ ಭಾಷಣ ಬರೆದು ಕೊಡ್ತಾರೆ ಎಲ್ಲ ಶಿಕ್ಷಕರು. ಏನತ್ತ? ಕೆಂಪು ಮಸಡಿ ಮಂಗ್ಯಗಳು ಈ ದೇಶವನ್ನು ಆಳಿದ್ರು, ಬ್ರಿಟಿಷರು ಆಳಿದ್ರು, ಕದ್ಕೊಂಡು ಹೋದ್ರು, ಅದನ್ನು ಓದ್ರು, ಇದನ್ನು ಓದ್ರು. ನಮ್ಮೆಲ್ಲ ಮಾಸ್ತರ್ಗಳು ಇದನ್ನೇ ಬರೆದಿದ್ದಾರೆ. ಒಂದು ಸಲ ಇಲ್ಲಿವರೆಗೆ ನಮ್ಮ ಶಾಲೆಯಲ್ಲಿ ಕಲಿಸುವಂಥ ಎಲ್ಲ ಮಾಸ್ತರ್ಗಳು ಶಿಕ್ಷಕರು ಲಪಂಗನಾದಂಥ ಗಜನಿ ಎಟ್ಟು ಓದಾನು, ಗೋರಿ ಎಟ್ಟು ಓದಾನು, ತುಘಲಕ್ ಎಟ್ಟು ಹಾಳು ಮಾಡ್ಯಾನು, ಬಾಬರ್ ಎಟ್ಟು ಹಾಳು ಮಾಡ್ಯಾನು, ಆದಿಲ್ ಶಾಹಿ ಎಟ್ಟು ಹಾಳು ಮಾಡ್ಯಾನು, ಶಾಜಾನ್ ಎಟ್ಟು ಹಾಳು ಮಾಡ್ಯಾನ ಇಲ್ಲಿವರೆಗೆ ಮಾಸ್ತರ್ ಹೇಳಿಕೆ ಕೊಡಲಿಲ್ಲ. ಯಾಕೆ? ಮಾಸ್ತರ್ಗಳು ಎದ್ದು ಡಬಕ್ ಡಬಕ್ ಬಡಿತೈತಿ ಯಾವರೆ ಬಂದ್ಗಿಂದಾನು. ನಮ್ಮ ಮಕ್ಕಳ ಬಾಯಲ್ಲಿ ಬರೇ ಇತಿಹಾಸವನ್ನು ತೆಗೆದು ನೋಡಿ. ಇಲ್ಲಿವರೆಗೆ ನಮ್ಮ ದೇಶದ ಇತಿಹಾಸವನ್ನು ಗಜನಿ ಬಾರಿ, ಗೋರಿ ಬಾರಿ, ಬಾಬರ್ ಬಾರಿ, ತುಘಲಕ್ ಬಾರಿ, ಆದಿಲ್ ಶಾಹಿ ಬಾರಿ ಎಲ್ಲ ಹಲ್ಕಟ್ ನನ್ನ ಮಕ್ಕಳ ಬಾರಿ. ಇತಿಹಾಸ ನೋಡಿ ಎಲ್ಲರೂ ಕಲಿಸೋದಾದನೆ. ರಾಬರ್ಟ್ ಕ್ಲೈವ್ ಕೆಟ್ಟತ್ ಕಲಿಸಿದ್ರು. ವಿಚಾರ ಹೆಂಗ ನೋಡಿ. ನೋಡಿ ಇಲ್ಲಿಯ ಮಂದಿರಗಳು ಯಾರಿಂದ ಹಾಳಾಗ್ಯ ನೋಡಿ. 1000 ವರ್ಷದ 10,000 ವರ್ಷ ಇತಿಹಾಸ, 8,000 ವರ್ಷದ ಇತಿಹಾಸಗಳ ಹಿಂದೆ ರಾಮನ ಅವತಾರ, ರಾಮಾಯಣ ಅವತಾರ, ರಾಮ ಮಂದಿರ ಅಯೋಧ್ಯ. ಇಲ್ಲಿಯವರೆಗೆ ರಾಮ ಮಂದಿರ ನಮ್ಮ ದೇಶಕ್ಕೆ ಕಟ್ಟಕ್ಕಾಗಲಿಲ್ಲ. ವಿಚಾರ ಹೇಳಿ. ಇಲ್ಲಿವರೆಗೆ ರಾಮ ಮಂದಿರ ಬಾಬರನ ಬಾರಿ ಅಂತ ಹೇಳ್ಕೊತ ಕೂತಿದ್ದೇವೆ. 10,000 ವರ್ಷದ ಹಿಂದೆ ಮಹಾಕಾವ್ಯಗಳು ಇಲ್ಲಿ ನಡೆದಾಡಿದಂಥ ರಾಮ ಈ ದೇಶದ ರಾಮ ಮಂದಿರ ಕಟ್ಟಕ್ಕೆ ನಮಗೆ 2 ದಿವಸ ವಿಚಾರದ ನೋಡಿ. ಕಾಶಿಯ ವಿಶ್ವನಾಥ ಮಂದಿರ ಜಾರ್ ಆವತ್ತಿನ ಕಾಲಕ್ಕ ಅಹಿಲ್ಯಾಬಾಯಿ ಹೋಳ್ಕರ್ನಂತ ಹೆಣ್ಮಗಳು ತಾಯಿ ಜಾರ್ ಹೊರಗೆ ಬಂದ ಕಾಶಿ ವಿಶ್ವನಾಥ್ ಮಂದಿರವನ್ನು ಕಟ್ಟಲಿಲ್ಲ ಅಂದ್ರ ನಾವೆಲ್ಲ ಹಿಂದೂಗಳು ಜ್ಞಾನಮಾಪಿ ಮಸೂತಿಗೆ ನಮಸ್ಕಾರ ಮಾಡಬೇಕಾಗಿತ್ತು. ವಿಚಾರ ಹೆಂಗೆ ನೋಡಿ. ಈ ದೇಶದಲ್ಲಿ ಎಲ್ಲ ಮಂದಿರಗಳು ಹಾಳಾದು. ಲವ್ ಜಿಹಾದ್ಗಳಿಂದ ಇಲ್ಲಿಯ ಹೆಣ್ಮಕ್ಕಳೆಲ್ಲ ಬದಲಾದರು. ನೀವು ಏನೋ ಧೈರ್ಯದಿಂದ ಬಂದರಿವ, ಬರುವಾಗೇನು ಬುರ್ಕಾದ ತಂದರೇನುವ? ಯಾಕೆ ಡೌಟ್ ಬಂದದ? ಆತ್ಮೀಯರ ವಿಚಾರ ಹೆಂಗದ ನೋಡಿ. ಈ ದೇಶದಲ್ಲಿ ಈ ದೇಶದ ಸಂಸ್ಕೃತಿ ಇಲ್ಲಿಯ ಜನಾಂಗವನ್ನು ಹಾಳು ಮಾಡಬೇಕಂತ ತಿಳ್ಕೊಂಡ ಯಾವ ರೀತಿ ನಡೆಸಿದಾರ ನೋಡಿ. ಇಲ್ಲಿಯ ಪದ್ಧತಿಗಳನ್ನು ಕೆಡಿಸ್ಬೇಕು. ನಾವು ಇಲ್ಲಿವರೆಗೆ ಹೇಳ್ತೀವಿ ಗೋಮಾತೆಯನ್ನು ರಕ್ಷಣೆ ಮಾಡ್ತೀವಿ, ಗೋಮಾತೆಯನ್ನು ಪೂಜೆ ಮಾಡ್ತೀವಿ. ಇಲ್ಲಿವರೆಗೆ ಗೋ ಕಟ್ ಮಾಡೋದನ್ನು ನಿಲ್ಲಿಸಿದಾರ. ನೀವೆಲ್ಲ ಹಿಂದೂಗಳು ಬಾಯಿ ಬಾಯಿ ಅನ್ಕೋತ ನಾವು ಹಂಗ ಬಂದೀವಿ. ಗೋ ಮಾತೆಯನ್ನು ರಕ್ಷಣೆ ಮಾಡಕ್ಕೆ ನಮ್ಮ ಕಡೆಯಿಂದ ಆಗ್ತಾ ಇಲ್ಲ. ಮಂದಿರಗಳನ್ನು ರಕ್ಷಣೆ ಮಾಡ್ತಕ್ಕಾಗ್ತಾ ಇಲ್ಲ. ಎಷ್ಟೊಂದು ಮಂದಿರಗಳ ತತ್ತರಿಸುವುದು. ಬೇಕಾದ್ರೆ ಒಂದ್ಸಲ ವಿಚಾರ ಮಾಡಿ. ಹಂಪೆಯನ್ನು ನೋಡಿ, ಹಂಪೆಯನ್ನು ನೋಡಿ, ಎಲ್ಲ ಮಂದಿರಗಳ ಹಾಳವಾದು.
ನಿಮ್ಮ ವಿಜಯಪುರ ಜಿಲ್ಲೆ ದೊಡ್ಡದಾದಂಥ ಗುಮ್ಮಟ ಯಾವುದ್ರಿ? ಯಾರು ಕಟ್ಟ್ರಿ? ಭಯಪಟ್ಟು ಮಾಡ್ಯಾರ ನೀವು. ವಿಜಯಪುರ ಜಿಲ್ಲೆದಾಗ ರಕ್ತ ಕತ್ತದ. ಯಾರು ಕಟ್ಟ್ರಿವ ಗೋಳಗುಮ್ಮಟ? ಆದಿಲ್ ಶಾ. ಹಂಪಿಯನ್ನು ಯಾರು ಕಟ್ಟರು? ಅವನವನು ಯಾವ ತೆಗೆದಪ್ಪ ಇದನ್ನ? ಎಲ್ಲಿ ಬರ್ತದ ಕ್ವಶನ? ಹಂಪಿ ಯಾರು ಕಟ್ಟಿದ್ರು? ಬಾದಾಮಿ ಯಾರು ಕಟ್ಟರು? ಐಹೊಳೆ ಯಾರು ಕಟ್ಟರು? ಪಟ್ಟದ ಕಲ್ಲನ್ನು ಯಾರು ಕಟ್ಟಿದ್ರು? ನಮ್ಮ ಜನತೆಗೆ ಬರಲಿಲ್ಲ. ಇಲ್ಲಿಯವರೆಗೆ ನಾವು ಕಲಿತದ್ದು ಎಲ್ಲ ಶಾಲೆಗಳಲ್ಲಿ ಪಠ್ಯ ಪುಸ್ತಕದಲ್ಲಿ ಅರೇ ಗಜನಿ, ಗೋರಿ, ಬಾಬರ್, ತುಘಲಕ್, ಆದಿಲ್ ಶಾಹಿ ತಕ ಎಲ್ಲ ಇವರೇ ಬಾರಿ. ಛತ್ರಪತಿ ಶಿವಾಜಿ ಮಹಾರಾಜದ ಹೆಸರು ಬರಲಿಲ್ಲ, ಸಂಗೊಳ್ಳಿ ರಾಯನ ಹೆಸರು ಬರಲಿಲ್ಲ, ಸಂಭಾಜಿ ಮಹಾರಾಜನ ಹೆಸರು ಬರಲಿಲ್ಲ. ಅರೇ ಕಿತ್ತೂರು ರಾಣಿ ಚೆನ್ನಮ್ಮ ಹೆಸರಿಲ್ಲ, ಒಣಕಿ ಒಬ್ಬವನ ಹೆಸರಿಲ್ಲ, ಅರೇ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಹೆಸರಿಲ್ಲ. ಏನು ನಮ್ಮ ಹೋರಾಟಗಾರರು? ಇವ್ರು ಯಾರೂ ಬಾರಿನ ಆಗಲಿಲ್ಲ. ಬರೀ ಇಲ್ಲಿವರೆಗೆ ಅವ್ರದಾಗ ಕಲಿಸ್ರು, ಅವ್ರದಾಗ ಕಲ್ತೀವಿ, ಅವ್ರದಾಗ ಹೇಳಿಕೆ ಹೊಂಟಿದೀವಿ. ನಮಗೆ ಯಾಕೆ ಬರ್ತಾ ಇಲ್ಲ? ಪಠ್ಯ ಪುಸ್ತಕದಲ್ಲಿ ಅವುಗಳು ಇಲ್ಲವೇ ಇಲ್ಲ. ಹೇಳುವಂಥ ಶಿಕ್ಷಕರು ಹೊರಗೆ ಬರ್ತಾ ಇಲ್ಲ. ಯಾಕೆ ಹೊರಗೆ ಬರ್ತಾ ಇಲ್ಲ? ಎಲ್ಲೇರೆ ಗಜನಿ ಕೆಟ್ಟ, ಗೋರಿ ಕೆಟ್ಟ, ಬಾಬರ್ ಕೆಟ್ಟ, ತುಘಲಕ್ ಕೆಟ್ಟ ಅಂತ ಎಲ್ಲೇರು ಹೇಳಂದ್ರ ನೌಕರಿಯಿಂದ ತೆಗೆದಿದ್ದಾರ ಎಲ್ಲ ಮಾಸ್ತರುಗಳು ಅನಿಸ್ತಾವ. ಜೈಲ್ನಾಗ ಹಾಕಿ ಕೇರತ್ತ. ಯಾಕೆ? ನೌಕರಿ ಇದ್ರೆ ಸಾಕತ್ತ ಅವ್ರತ್ತಾರ. ಈ ದೇಶದ ಮೇಲೆ ದಾಳಿಗಳನ್ನು ನೋಡಿ, ಈ ದೇಶದ ಮೇಲೆ ಹಲ್ಲೆಗಳನ್ನು ನೋಡಿ, ಈ ದೇಶವನ್ನು ಯಾವ ರೀತಿಯ ಅತ್ಯಾಚಾರಗಳನ್ನು ನೋಡಿ. ಅರೇ ನಮ್ಮ ದೇಶದ ಮೇಲೆ ಇಲ್ಲಿವರೆಗೆ ನೋಡಿ ಪಾಕಿಸ್ತಾನ ಎಷ್ಟು ಸಲ ದಾಳಿ ಮಾಡಿದೆ? ಒಂದು ಸಲ ನಾವು ಎಲ್ಲರೂ ದಾಳಿ ಮಾಡಕ್ಕೆ ಹೋಗ್ತೀವ? ಯಾಕೆ? ಒಂದು ಸಲ ಎಲ್ಲರೂ ದಾಳಿ ಮಾಡಕ್ಕೆ ಹೋದ್ವಿ ಅಂದ್ರೆ, ದಾಳಿ ಅಟ್ಯಾಕ್ ಮಾಡಿದ್ವಿ ಅಂದ್ರೆ ಬೇಯಕ್ಕೆ ಹತ್ತಿ ಬಿಡ್ತೀವಿ. ನಾವೆಲ್ಲರೂ ಯಾಕೆ ಫ್ರೆಂಡ್ಸ್ಗಳಿರ್ತಾರೆ, ಬಾಯಿ ನಾ ಹೇಳೋದು ಮುಸ್ಲಿಂ ವಿರೋಧಿಗಳಲ್ಲ, ಏನು ಜಿಹಾದಿಗಳದಾರ, ಹಿಂದೂ ಸಂಸ್ಕೃತಿಯನ್ನು ಅಳೆಯಲು ಗಂಟು ಬಿದ್ದದಾರ, ಅವರನ್ನು ಈ ದೇಶದಿಂದ ನಾವು ಹೊರಗೆ ಹಾಕಬೇಕಾಗಿದೆ. ಜರ ನಾವಿಲ್ಲೇ ಇಟ್ಕೊಂಡು ಕೂತೀವಿ ಅಂದ್ರೆ ಆತ್ಮೀಯ ಹಿಂದೂಗಳಿಗೆ ಎಲ್ಲಿಯೂ ಜಾಗ ಇಲ್ಲ. ಇರಾನಕ್ಕದು ಹೊಕ್ಕಿರೇನು? ನೋಡಿ ಹೋರಾಟ ಹೆಂಗೆ ಮಾಡ್ತಾ ಇದ್ದಾರೆ ನೋಡಿ ಭಾರತದಲ್ಲಿ. ನಮ್ಮ ಆಂದೋಲನ ಶ್ರೀಗಳು ಯಾರು ಕಲಬುರಗಿ ಜಿಲ್ಲೆಯವರು, ಕಲಬುರಗಿಯಲ್ಲಿ ನೋಡಿ ಅಲ್ಲಿ ನೋಡಿ ಎಷ್ಟು ಹೋರಾಟ ಮಾಡಿದರು. ಯಾರು ಸರಿ? ಯಾರಿಗೋಸ್ಕರ? ಯಾರವ? ದೇಶದ್ರೋಹಿ ಖಮಾಣಿ. ಅವ ತಿರ್ಕೊಂಡಿದ್ದಕ್ಕ ಶಿವಮೊಗ್ಗದಲ್ಲೇ ಮುಸ್ಲಿಂ ಮಹಿಳೆ ಹೇಳಿಕೆ ಎಂಥದ್ದು ಕೊಡ್ತಾಳು? ಒಬ್ಬ ಖಮಾಣಿಯನ್ನು ಕೊಂದಿದ್ದೀರಿ, ನಮ್ಮ ತಂದೆ ಸಮಾನ, ನಾವು ಎಲ್ಲರೂ ಸೇರಿ 100 ಜನಕ್ಕೆ ಕಮಾಣಿಯನ್ನು ತಯಾರು ಮಾಡ್ತಾಳತ್ತ. ಅವಳ ಹೇಳಿಕೆಗೆ ಇವತ್ತು ನಾನು ಕೊಡ್ತಾ ಇದ್ದೇನೆ. ಆತ್ಮೀಯ ಹಿಂದೂ ಬಾಂಧವರೇ, ಅವರ ಕಮಾಣಿಯನ್ನು ತಯಾರು ಮಾಡಕ್ಕೆ ಹೇಳಿಕೆ ಕೊಟ್ಟಾರಂದ್ರ ಇವತ್ತ ಇಂಡಿ ನಗರದ ಹಿಂದೂ ಸಮ್ಮೇಳನ ವೇದಿಕೆ ಮೇಲೆ ನಾನು ಹೇಳಿಕೆ ಕೊಡ್ತಾ ಇದ್ದೇನೆ. ಮನೆ ಮನೆಗೆ ಶಿವಾಜಿ, ಸಂಗೊಳ್ಳಿ ರಾಯಣ್ಣ, ಝಾನ್ಸಿ ರಾಣಿ, ಸೀತಾ, ನಮ್ಮ ದೇಶದಲ್ಲೇ ಕಿತ್ತೂರು ಚೆನ್ನಮ್ಮನಂತ ಮಹಿಳೆಯರನ್ನ, ವೀರರನ್ನ ನಾವು ತಯಾರು ಮಾಡ್ತೀವಿ. ನಿಮ್ಮ ಕಮಾನಿಗಳನ್ನು ಸದೇ ಬಡುತ್ತಕ್ಕ ನಾವೇನು ಹಿಂದೂಗಳು ಮಣಗೋದೇ ಇಲ್ಲ. ಹೇಳಿಕೆಗಳಂತವು. ಈ ಹೇಳಿಕೆ ಕೊಟ್ಟನಂದ್ರ ಪೊಲೀಸರೆಲ್ಲ ಜಾಗೃತ. ಯಾವ ಸ್ವಾಮಿ ಮೈಗೂರು ಸ್ವಾಮಿನ ವೈರ್ ಜೇಲ್ಕ. ಅರೇ ವಿಚಾರ ಹೆಂಗದ ನೋಡಿ. ಅವರೇ ಈ ರೀತಿ ಹೇಳಿಕೆ ಕೊಡ್ತಾರೆ ಮಾಧ್ಯಮದಲ್ಲಿ. ಈ ದೇಶದ ಅನ್ನ ಉಂಡ, ಈ ದೇಶದ ನೀರು ಕುಡ್ದ, ಈ ದೇಶದ ಜನಾಂಗ ಜೊತೆಗೆ ಬದುಕಿ ಅವರ ಈ ರೀತಿ ಹೇಳಿಕೆ ಕೊಡುವಾಗ ನಾನು ಹಿಂದುವಿಗಾಗಿ ಹೋರಾಟ, ಹಿಂದುವಿಗೋಸ್ಕರವಾಗಿ ಇರುವಂಥವರು ನಾವೆಂಗೆ ಹೋರಾಟ ಮಾಡಬೇಕು? ಒಂದು ಸಲ ನೋಡಿ ವಿಚಾರಗಳು ಹೆಂಗದಾವ. KJ ಹಳ್ಳಿ DJ ಹಳ್ಳಿ ಬೆಳತನ ಉರಿತಲ್ಲ. ಹಿಂದೂಗಳೇ, ಎಲ್ಲರೇ ಹಿಂದೂಗಳನ್ನು ಪೊಲೀಸರು ರಕ್ಷಣೆ ಮಾಡ್ತಾರಂತ ಸುಳ್ಳ್ರೆ. ಮತ್ತು ಯಾಕೆ ಮಾತನ್ನು ಹೇಳಕತ್ತೇನೆಂದ್ರೆ
KJ ಹಳ್ಳಿ DJ ಹಳ್ಳಿ ಬೆಳತಾನ ಉಳಿದ್ರೆ ಗಪ್ಪ ಇದ್ರು. ವಿಧಾನಸೌಧದಲ್ಲೇ ಪಾಕಿಸ್ತಾನ್ ಜಿಂದಾಬಾದ್ ಅಂದಾಗ ಸೆಕ್ಯೂರಿಟಿ ಗಾರ್ಡ್ ಯಾರು ಇರ್ತಾರೆ? ಪೊಲೀಸರು ಇದ್ರಲ್ಲ, ಗಪ್ಪ ಇದ್ರು. ಹುಬ್ಳಿಯಲ್ಲೇ ಪೊಲೀಸ್ ಸ್ಟೇಷನ್ PSI ಜೀಪ್ ಮೇಲ ಪೊಲೀಸ್ ಸ್ಟೇಷನ್ ಉಡಾಯಿಸ್ಬೇಕಂದ್ರಲ್ಲ, ಅವಾಗ ಗಪ್ಪ ಇದ್ರಲ್ಲ, ಅವರೆಲ್ಲ ಹೊರಗೆ ಬಂದ್ರಲ್ಲ. ಗಣಪತಿ ಕೂಡಿಸ್ರೂ ತಕರಾರದ. ನೀವು ಪರ್ಮಿಷನ್ ತೆಗೆದಾರೇನು? ಪರ್ಮಿಷನ್ ತೆಗೆದ್ರಿ? ಅವಂಗೂ ಅಂಜಿಕೆ ಬರಾದೆ. ತಗಸೇನಂದ್ರೆ ಏನತ್ತಾರೋ, ಬಿಟ್ಟನಂದ್ರೆ ಏನತ್ತಾರೋ. ಇದು ನಮ್ಮ ಎದೆ ಡವಡವ. ಯಾಕೆ? ಹಿಂದೂ ಕಾರ್ಯಕ್ರಮ ಮಾಡ್ಬೇಕಾರೆ ಪರ್ಮಿಷನ್ ರೀ. ಮದ್ದೂರಾಗ ಗಣಪತಿ ಮೇಲೆ ಕಲ್ಲು ಹೋಗಿಬೇಕಾರ ಪರ್ಮಿಷನ್. ರಂಜಾನ್ ದೇವ್ರ ಸ್ಮರಣೆ ಮಾಡ್ತಾರತ್ತ, ಅಲ್ಲಾನ ಸ್ಮರಣೆ ಮಾಡ್ತಾರತ್ತ. ಏನತ್ತ? ಕಲ್ಲು ಒಗಿದು. ಅರೇ ನಮ್ಮ ಮಂದಿರದಾಗ ಇವತ್ತ ಸರ್ವೇಚಾರ್ಯದಾರು, ಮಂದಿರದಾಗ ಸ್ವಾಮೀಜಿಯವ್ರದಾರು. ಇವತ್ತು ಮಂದಿರಕ್ಕೆ ಹೋದಿವಂದ್ರ, ನಾವು ಹೋಗಿ ನಮಸ್ಕಾರ ಮಾಡಿದಂದ್ರ ನಮ್ಮ ದೇಶದ ಪೂಜಾರಿಗಳು ಏನು ಕೊಡ್ತಾರೋ? ನಮಗೆ ಪ್ರಸಾದ ಕೊಡ್ತಾರೆ, ತೀರ್ಥ ಕೊಡ್ತಾರ, ಅಭಿಷೇಕ ಕೊಡ್ತಾರ. ಇವತ್ತು ಮಸೂತಿಯಲ್ಲಿರೋಂಥ ಮೌಲಿಗಳು ಏನು ಕೊಡಕತ್ತಾರೋ? ಗಣಪತಿ ಮೇಲೆ ಕಲ್ಲುಗಿ ಅಂತ ಕಲ್ಲು ಕೊಡ್ತಾನ. ಬಾಗಲಕೋಟೆಯಲ್ಲಿ ಶಿವಾಜಿ ಮ್ಯಾಲ ಮೆರವಣಿಗೆ ಮ್ಯಾಲ ಕಲ್ಲುಗೆ ಅಂತ ಕಲ್ಲು ಕೊಡ್ತಾರ. ಇದು ನ್ಯಾಯ? ಜಾರ್ ಇವತ್ತು ಹೇಳಿಕೆ ಕೊಡ್ತಾ ಇದ್ದೇನೆ, ವಿಚಾರ ಹಿಂದೂವಾದಿಗಳೇ ವಿಚಾರ ಮಾಡಿ. ಒಂದು ಸಲ ನೀವು ಗಣಪತಿ ಮೇಲೆ ಕಲ್ಲು ಹೋಗಿದಿರಬಹುದು, ಶಿವಾಜಿ ಮೆರವಣಿಗೆ ಮೇಲೆ ಕಲ್ಲು ಹೋಗಿದಿರಬಹುದು, ಗುಲ್ಬರ್ಗಾದಲ್ಲಿ ಕಲ್ಲು ಹೋಗಿದಿರಬಹುದು. ಆತ್ಮೀಯರೇ, ಹಿಂದೂ ಬಾಂಧವರೇ, 100 ಕೋಟಿ ಹಿಂದೂಗಳು ಎಲ್ಲಾದ್ರೂ ಮನಸ್ಸು ಮಾಡಿ ನಿಮ್ಮ ವಿರುದ್ಧ ನಾವು ಎಲ್ಲಾದ್ರೂ ಕಲ್ಲು ಒಗ್ಯಾಕೆ ಹತ್ತಿದೀವಿ ಅಂದ್ರೆ ಇಲ್ಲಿ ಭಾರತದಲ್ಲಿರುವಂತ ಒಂದು ಮಸೂತಿನ ಉಳಿಯಂಗಿಲ್ಲ. ನೀವು ನಗರದವ್ರ ಇದಕ್ಕೋದು ಹೊಕ್ಕಿರೇನವ? ಆ ಲಾಭಕ್ಕೋದು ಹೊಕ್ಕಿರೇ ನೀವು? ನೀವೇನು ಲಾಡಿಕೆದು ಹಾಕಿರೇನೋ? ಕೈಯಾಗೇನೋ ಕಟ್ಕೋತಿರ್ಲ? ಲಾಡಿಕೆ ಯಾವ ಮುರಮ್ಗೆ ಹೊಕ್ಕಿರವ? ಏನು ಒಯ್ತಿರುವ? ಹೊಕ್ಕರಿಲ್ರಲ್ಲ? ನೀವು ನಾವು ಅವ್ರ ಹಿಂದಿಂದ, ಅವ್ರ ಮುಂದೆ ನಾವು ಹಿಂದಿಂದ ಬಿಟ್ಟರೆ ಒದಿತಾರೆ ನಮ್ಮ ಮನೆಗೆ ಬಂದ್ರೆ. ಇವರೆಲ್ಲ ಹಿಂದೂಗಳೇ. ಹೆಂಗದ ನೋಡಿ ವಿಚಾರಗಳು ಹೆಂಗದಾವ? ಅರೇ ನಾವೆಲ್ಲ ಒಂದದೀವಿ, ಅವರು ಚಲೋದಾರ, ನಾವು ಚಲೋದದೆ. ನೀವೆಲ್ಲ ಮೊಹರಮಕ್ಕ ಮಡಿಯಿಂದ ಏನು ಜವಾರಿ ಗೋಧಿ, ಜವಾರಿ ಬೆಲ್ಲ ತಗೊಂಡ ಮಾದಿಲಿ ಮಾಡ್ತಾವ್ರಿ ನಮ್ಮ ತಾಯಂದಿರು. ಏನು ಅವ್ರ ಭಕ್ತಿ, ಏನು ಪ್ರೇಮ, ಮಾದಿಲಿ ತಗೊಂಡು ಹೋಗ್ತಾವ. ಮಾದಿಲಿ ಅಟ್ಟ ಒಯ್ಬೇಡ್ರಿವ, ಅದ್ರಾಗ ಒಂದಿಟ್ಟು ಆಕಳು ತುಪ್ಪ ಹಾಕ್ರಿ. ಅವು ತುಪ್ಪ ಏನು ಮಳ ಜನ ಏನು ಸುದ್ದಿ. ಒಂದು ಸಲ ವಿಚಾರ ಮಾಡಿ ನೋಡಿ. ನಾವಿಷ್ಟೆಲ್ಲ ಪ್ರೇಮದಿಂದ ಅವರನ್ನು ಅಪ್ಕೋತೀವಿ, ಆದ್ರೆ ಅವ್ರ ಹೇಳಿಕೆಗಳು ಎಂಥವುದಾವ? ಈ ದೇಶವನ್ನ ಹೆಂಗ್ ಮಾಡ್ತಾನ ಹೇಳಿಕೆ ಕೊಡ್ತಾರಂದ, ಭಾರತ್ ತೇರೆ ತುಕಡೆ ಹೋಂಗೆ, ಇನ್ಸೆ ಅಲ್ಲ 2047ಕ್ಕ ಭಾರತ ದೇಶ ಸ್ವತಂತ್ರದಿಕ್ಕ 100 ವರ್ಷ ಸಂಭ್ರಮವನ್ನು ಆಚರಣೆ ಮಾಡಬಾರ್ದು. ಯಾಕೆಂದ್ರೆ ಇದನ್ನು ತುಕಡೆ ಮಾಡಿ ಇಲ್ಲಿ ಇಸ್ಲಾಂ ರಾಷ್ಟ್ರವನ್ನು ಮಾಡುತ್ತೇನೆ ಅಂತ ಹೇಳಿಕೆ ಕೊಡ್ತಾರೋ. ಇವತ್ತು ಹಿಂದೂಗಳ ನಾವು ಸಮ್ಮೇಳನ ಮಾಡಬೇಕಾಗಿತ್ತಂದ್ರ 100 ವರ್ಷದ ಡಾಕ್ಟ್ರಿಜಿ ಒಬ್ಬ ಹುಡುಗ ಹೊರಗೆ ಬಂದು ಹುಡುಗರನ್ನು ಕಟ್ಟಿಕೊಂಡು ಕಬಡ್ಡಿ ಆಟಕ್ಕೆ ಗಂಟು ಬಿದ್ದು ಆವತ್ತಿನಿಂದ ಕೇಸರಿಯನ್ನ ಕೊಳ್ಳಲ್ಲಿ ಹಾಕಿ ಮನೆಗೆ ಹೋಗಿ ಯುವಕರನ್ನು ಕಟ್ಟಿಕೊಂಡ ಲಕ್ಷ ಮಂದಿ ಯುವಕರು ಹೊರಗೆ ಬಂದಾಗ ಈಗ ಸಮ್ಮೇಳನದಲ್ಲಿ ನಾವೆಲ್ಲರೂ ಕುಳಿತುಕೋಕತ್ತಿದ್ದೀವಿ. ಆವತ್ತು ಆ ಸಂಘಟನೆ ಇರಲಿಲ್ಲ ಅಂದ್ರೆ ನಮ್ಮ ಪರಿಸ್ಥಿತಿ ಏನಿತ್ತು? ಇವತ್ತು ಕರ್ನಾಟಕ ಸರ್ಕಾರ ಒಂದು ಕಾನೂನನ್ನು ಹೊರಡಿಸಿಬಿಡ್ತು. ಏನತ್ತ? ಸಂಘದ ಚಟುವಟಿಕೆಗಳನ್ನು ಮುಜರಾಯಿ ಇಲಾಖೆ ಇರುವಂಥ ದೇವಸ್ಥಾನಗಳಲ್ಲೇ ಸಂಘದ ಚಟುವಟಿಕೆಗಳನ್ನು ಮಾಡಬಾರ್ದು. ವಿಚಾರ, ಸಂಘದವರು ಪಥಸಂಚಲನ ಮಾಡಬಾರ್ದು,
ಆತ್ಮೇರೆ ಸಂಘ 100 ವರ್ಷಗಳಿಂದ ಏನೇನು ಕೆಲಸ ಮಾಡಿದೆ ನೋಡಿ. ಒಂದರೆ ಮನಿ ಮ್ಯಾಲ ಕಲ್ಲು ಉಗ್ದದ, ಒಬ್ಬರನ್ನರೇ ಹಿಂಸೆ ಕೊಟ್ಟದ. ಇಲ್ಲಿವರೆಗೆ ಆ ಜಾತಿ ಈ ಜಾತಿ ಆ ಮತ ಈ ಪಥ ಎನ್ನದೆ ಎಷ್ಟು ಜನರು ಶಿಕ್ಷಣಕ್ಕೆ ಕಡಿಮೆ ಒಳಗಾಗಿದ್ದಾರೋ ಅವರಿಗೆ ಶಿಕ್ಷಣ ಕೊಡುವಂಥ ವ್ಯವಸ್ಥೆ ಮಾಡಿದೆ. ಎಲ್ಲೇ ಅನಾರೋಗ್ಯದಿಂದದಾರ ಆರೋಗ್ಯ ಕೊಡುವಂಥದ್ದು ಮಾಡಿದೆ. ಎಲ್ಲಿ ಅತಿ ಮಂದಿರಗಳಲ್ಲಿ ಒಳಗೆ ಹೋಗದೇ ಇರುವಂಥ ಸಂದರ್ಭದಲ್ಲಿದ್ದಾಗ ಮಂದಿರಗಳಿಗೆ ಹೋಗುವಂಥ ವ್ಯವಸ್ಥೆ ಮಾಡಿದೆ. ಯಾವುದೇ ಜಾತಿ ಮತ ಪಂಥಗಳನ್ನು ಹೊರತುಪಡಿಸಿ ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಅನ್ನೋ ರೀತಿಯಲ್ಲೇ ಎಲ್ಲರನ್ನು ಕರ್ಕೊಂಡು ಬಂದು 100 ವರ್ಷಗಳ ಪರಿಶ್ರಮ. ಇವತ್ತು ನೀವೆಲ್ಲ ಕೇಸರಿ ಶಲ್ಯಗಳನ್ನು ಹಾಕೊಂಡು ಕುಂಡ್ರಬೇಕಾಗಿದೆ ಅಷ್ಟೆ. ಆತ್ಮೀಯರೇ, ಇವತ್ತು ನೋಡಿ ದೇಶ ತುಂಬ ನಡೆದಿದೆ. ಏನತ್ತ ಹಿಂದೂ ಸಮಾವೇಶ, ಇದಕ್ಕೆಲ್ಲ ನಾವು ಪರ್ಮಿಷನ್ ಬೇಕಾಗಿದೆ. ಅದಕ್ಕಾಗಿ ಆತ್ಮೀಯರೇ, ಒಂದು ಸಲ ನೀವೆಲ್ಲಾದರೂ ಮಲ್ಕೊಂಡ್ರಿ ಅಂದ್ರೆ ಬೆಳಗ್ಗೆ 7 ಭಾರತ ಇರುವುದಿಲ್ಲ. ಒಂದು ಸಲ ನೋಡಿ ಸಂಗೊಳ್ಳಿ ರಾಯಣ್ಣ ಮಲ್ಕೊಂಡ್ರೆ ನೋಡಿ, ಕಿತ್ತೂರು ರಾಣಿ ಚೆನ್ನಮ್ಮ ಮಲಗಿದ್ರೆ ಏನು ಗತಿ, ಝಾನ್ಸಿ ರಾಣಿ ಮಲಗಿದ್ರೆ ಏನು ಗತಿ, ವಿಚಾರಧಾರೆಗಳ ಆತ್ಮೀಯರು ಹೆಂಗದಾವ್ ನೋಡಿ. ಸ್ವತಂತ್ರ ಹೋರಾಟಗಾರರು ಪರಿಶ್ರಮ ಪಟ್ಟದ್ಯಾರು ವಿಚಾರ ನೋಡಿ. ಶಿವಾಜಿ ಮಲಗಿದ್ರೆ ಗತಿ ಹೆಂಗಿತ್ತು, ಅವನ ಮಗ ಸಂಭಾಜಿ ಮಲಗಿದ್ರೆ ಗತಿ ಹೆಂಗಿತ್ತು. ಒಂದು ಸಲ ಕೇರಳ ಸ್ಟೋರಿ ಸೆಕೆಂಡ್ ನೋಡಿ, ಲವ್ ಜಿಹಾದ್ನಿಂದ ಏನೇನಾಗಿದೆ. ನಾವೆಲ್ಲರೂ ಇವತ್ತ ಮೊಬೈಲ್ದಲ್ಲಿ ಕುಳಿತಿದ್ದೇವೆ. ಆತ್ಮೀಯರೇ, ನೀವು ಮೊಬೈಲಲ್ಲಿ ನೋಡಿ, ಟಿವಿಗಳನ್ನು ನೋಡಿ, ಧಾರಾವಾಹಿಗಳನ್ನು ನೋಡಿ, ಆದ್ರೆ ವಿಚಾರ ಮಾಡಿ ನಮ್ಮ ಮಕ್ಕಳು ಎಲ್ಲಿದಾರ, ನನ್ನ ಮಗಳು ಎಲ್ಲಿದಾರ, ಯಾರ ಜೊತೆ ಮಾತಾಡಕತ್ಯಾರ ವಿಚಾರ ನೋಡಿ. ಅವ ರಾಮದಾನೋ ಏನ ರಾಮನ ಹೆಸರು ಇಟ್ಕೊಂಡು ರಹೀಮ್ ಆಗಿದ್ದಾನೋ ವಿಚಾರ ಮಾಡಿ. ಎಲ್ಲಗಳು ಹಿಂದೂಗಳು ನೋಡಿ ಈ ದೇಶದಲ್ಲಿ ಯಾವ ರೀತಿ ಇದಾರ. ಸ್ಫೋಟ್ ಮಾಡ್ಬೇಕಂತ ಮೊನ್ನೆ ನೋಡಿದೆ ನಾನು, ಹೈದರಾಬಾದ್ ಮನಿ ಮೇಲೆ ಬಾಂಬ್ ತಯಾರು ಮಾಡಕತ್ತಾರ್ರಿ. ಅಚಾನಕ ಭಾರತ ದೇಶದ ಸಂತರು ಶರಣು ಭಾರತ ಮಾತೆ ಪುಣ್ಯದಿಂದ ಆ ಬಾಂಬ್ ಮ್ಯಾಳಗಿ ಮೇಲೆ ಸ್ಫೋಟ್ ಆದದಕ್ಕೆ ನಾವೆಲ್ಲ ಬಚಾವದೀವಿ ನೋಡಿ. ಹೋಗಿ ವಿಚಾರಗಳ ಹೆಂಗೆ ಸ್ಫೋಟ್ ಮಾಡ್ಬೇಕು. ಇಲ್ಲಿಯ ಜನಾಂಗವನ್ನ ಕುಕ್ಕರ್ ಬಾಂಬ್ ಸ್ಫೋಟ್ ಮಾಡಿದ್ರು. ಇಲ್ಲಿವರೆಗೆ ಭಾರತೀಯರು ಎಂದೂ ನಾವು ಸ್ಫೋಟ್ ಮಾಡೋಕ್ಕಾಗಿಲ್ಲ. ಒಂದು ಸಮಾಜ ಮೇಲೆ ಅನ್ಯಾಯ ಮಾಡೋಕ್ಕಾಗಿಲ್ಲ. ಯಾಕೆ? ನಾವೆಲ್ಲ ಹಿಂದೂಗಳದೇವೆ, ನಾವೆಲ್ಲ ಒಂದು ತಿಳ್ಕೊಂಡ ಕುಳಿತಿದ್ದೇವೆ. ಆತ್ಮೇರೆ, ಅದಕ್ಕಾಗಿ ಈ ದೇಶವನ್ನು ನಮಗೆ ಏನು ಕೊಟ್ಟದ, ಈ ದೇಶಕ್ಕಾಗಿ ನಾವು ಏನು ಕೊಡಬೇಕಾಗ್ಯದ ಅನ್ನೋ ವಿಚಾರ ಇಟ್ಕೊಂಡ ನಾವೆಲ್ಲ ಹಿಂದೂ ಸಮಾವೇಶಗಳನ್ನು ಮಾಡಬೇಕಾಗಿದೆ. ತಾಯಂದಿರೇ, ನೀವು ಮನೆ ಬಿಟ್ಟು ಯಾವ ಮದುವೆಗೆ ಹೊಕ್ಕಿರ ಹೋಗ್ರಿ, ಸಕ್ಕರೆ ಬಿಡ್ರಿ. ಆದ್ರೆ ಇನ್ನು ಮುಂದೆ ಇಷ್ಟು ಜನ ನೀವು ಬಂದಾರಲ್ಲ, ಮನೆ ಮನೆಗೆ ತೆರಳಿ ಮನೆ ಮನೆಯಲ್ಲಿರುವಂಥ ತಾಯಂದಿರನ್ನ ಬಡಿದೆಬ್ಬಿಸಿ ಹಿಂದೂ ಸಮ್ಮೇಳನಕ್ಕೆ ನಾವು ಕರ್ಕೊಂಡು ಬರಬೇಕಾಗಿದೆ. ಯಾಕೆ? ಅವ್ರಿಗೆಲ್ಲ ನಾವು ಕಲಿಸ್ಬೇಕಾಗಿದೆ. ಅವ್ರಿಗೆ ಗೊತ್ತಿಲ್ಲ, ಈ ವಿಚಾರಧಾರೆಗಳು ಗೊತ್ತಿಲ್ಲ, ಗೊತ್ತು ಮಾಡುವಂಗೆ ಅವ್ರು ಮಾಡಬೇಕಾಗಿದೆ. ಅದಕ್ಕಾಗಿ ಆತ್ಮೀಯರೇ, ಇವತ್ತಿನಿಂದ ನಾವೆಲ್ಲರೂ ಮರಿಲೇಬಾರ್ದು. ಅದಕ್ಕೆ ಹೇಳ್ತಾರ ಏನತ್ತ, ಹೇ ಚಂದನ್ ಕಿ ಧರ್ತಿ ಹೇ, अभिनंदन की धरती है, अर्पण का भूमि है, तर्पण का भूमि है, इसकी नदी नदी हमारे लिए गंगा है, इसका कंकर कंकर हमारे लिए शंकर है. हम जिएंगे तो इस भारत के लिए, हम मरेंगे तो इस भारत के लिए. मरने के बाद एक ही आवाज, भारत माता की, भारत